Hi everyone, this is Deepika from Cadna Skill Development Center. So ಇವತ್ತಿನ ಕ್ಲಾಸ್ ಅಲ್ಲಿ ಟ್ಯಾಲಿ ಪ್ರೈಮ್ ನಲ್ಲಿ ಹೇಗೆ ಸರ್ವಿಸ್ ಟ್ಯಾಕ್ಸ್ ಎನೇಬಲ್ ಮಾಡಬಹುದು ಅಂಡ್ ಸರ್ವಿಸ್ ಟ್ಯಾಕ್ಸ್ ಹೇಗೆ ವೋಚರ್ಸ್ ಅಲ್ಲಿ ನಾವು ಆಟೋಮೆಟಿಕ್ಲಿ ಅಮೌಂಟ್ ಬರುವ ಹಾಗೆ ನಾವು ಹೇಗೆ ಸೆಟ್ಟಿಂಗ್ಸ್ ಮಾಡಬಹುದು ಅನ್ನೋದನ್ನ ನೋಡ್ತೀವಿ. ಸೊ ಫಸ್ಟ್ ನಾವು ಸರ್ವಿಸ್ ಟ್ಯಾಕ್ಸ್ ಎನೇಬಲ್ F11 ಅಂಡರ್ ಟ್ಯಾಕ್ಸೇಷನ್ ನಿಮ್ಗೆ ಎನೇಬಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿರತ್ತೆ. ಎಸ್ ಮಾಡಿ. ಇಲ್ಲಿ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್, ಟೈಪ್ ಆಫ್ ದ ಆರ್ಗನೈಸೇಷನ್. ಸಿ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್ ನಥಿಂಗ್ ಬಟ್ ಟ್ಯಾಕ್ಸ್ ಪೇ ಮಾಡ್ಬೇಕಾದ್ರೆ ನಮ್ಗೆ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾನ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾಕ್ಸ್ ಅಸೆಸ್ಮೆಂಟ್ ನಂಬರ್ ಅಂತೇಳಿ ನಂಬರ್ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ GST ಗೆ GST ರಿಜಿಸ್ಟ್ರೇಷನ್ ನಂಬರ್ ಇರುತ್ತರ, ಸರ್ವಿಸ್ ಟ್ಯಾಕ್ಸ್ ಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆಗ್ತೀರಾ? ಅಂಡ್ ಟೈಪ್ ಆಫ್ ದ ಆರ್ಗನೈಸೇಷನ್ ಏನಿರುತ್ತೆ, ಸೊ ಇಫ್ ಇಟ್ ಈಸ್ ಫ್ರಮ್ ಒನ್ ಪರ್ಸನ್ from proprietary register public ಅಂತ ಕೊಡ್ಬೇಕಾಗತ್ತೆ. Then here all the details like for example ಇಲ್ಲಿ set alter tax service tax details ಏನಿದೆ ಎಸ್ ಮಾಡಿ. ಇಲ್ಲಿ ಡೀಟೇಲ್ಸ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ I'll be paying for service tax of 12.5% ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಆಫ್ ಯಾವ್ದು ಎಜುಕೇಶನ್ ಸೆಸ್ ಅಲ್ಲಿ ಬರುತ್ತಾ, ಸೆಕೆಂಡರಿ ಎಜುಕೇಶನ್ ಸೆಸ್, ಅದೆಲ್ಲ ನಿಮ್ಗೆ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ನಾನು ಬರೀ ಸರ್ವಿಸ್ ಟ್ಯಾಕ್ಸ್ ಕೊಡ್ತೀನಿ. ಸೆಸ್ ಏನಾದ್ರು ಇತ್ತು ಅಂದ್ರೆ ಸರ್ವಿಸಸ್ಗೆ ಸೆಸ್ ಅಪ್ಲಿಕಬಲ್ ಆಗತ್ತೆ, ಸೊ ಹಾಕ್ಬೇಕು. ದೆನ್ ಅಕ್ಸೆಪ್ಟ್. ಸೊ ಆಫ್ಟರ್ ಕ್ರಿಯೇಟಿಂಗ್ ದಿಸ್ ಐ ವಿಲ್ ಜಸ್ಟ್ ಗೋ ಫಾರ್ ವೋಚರ್ಸ್. ನಾನು ಏನ್ ಮಾಡ್ತೀನಿ, ಸ್ಟೂಡೆಂಟ್ ಹತ್ರದಿಂದ ಟ್ರೈನಿಂಗ್ ಫೀಸ್ ರಿಸೀವ್ ಮಾಡ್ತಾ ಇದೀನಿ, ಅಲಾಂಗ್ ವಿತ್ ದಟ್ ಸರ್ವಿಸ್ ಟ್ಯಾಕ್ಸ್ ನ ರಿಸೀವ್ ಮಾಡ್ತೀವಿ ಅಲ್ವಾ. ಸೊ ಏನ್ ಮಾಡಿ, ಡೈರೆಕ್ಟ್ಲಿ ಗೋ ಫಾರ್ ವೋಚರ್ಸ್, F6 ಫಾರ್ ರಿಸೀಟ್. ಕ್ಯಾಡ್ನೆಸ್ ರಿಸೀಟ್ ಅಲ್ಲಿ ಹಾಕ್ತೀನಿ. ಸೊ ಬೈ ಕ್ಯಾಶ್ ರಿಸೀವ್ ಮಾಡ್ತಾ ಇದೀವಿ, ತಗೊಳ್ಳೋಣ. ಅಂಡ್ ಟ್ರೈನಿಂಗ್ ಫೀಸ್, ಈ ಟ್ರೈನಿಂಗ್ ಫೀಸ್ ಲೆಜರ್ ನಾನು ಜಸ್ಟ್ ಲೆಜರ್ ಕ್ರಿಯೇಟ್ ಮಾಡಿದೀನಿ ಅಲ್ವಾ. ಕಂಟ್ರೋಲ್ ಎಂಟರ್ ಕೊಡಿ, ಆರ್ ಎಲ್ಸ್ ಆಲ್ಟರ್ ಕೂಡ ಮಾಡಬಹುದು. ಕಂಟ್ರೋಲ್ ಎಂಟರ್ ಕೊಟ್ರು ಆಲ್ಟ್ರೇಷನ್. ಇಲ್ಲಿ ಸರ್ವಿಸ್ ಟ್ಯಾಕ್ಸ್ ಅಪ್ಲಿಕಬಲ್ ಏನಿದೆ ಅನ್ಡಿಫೈನ್ಡ್ ಅಂತ ಇದೆ, ಅಪ್ಲಿಕಬಲ್ ಮಾಡ್ತೀರಾ. ಅಂಡ್ ಸೆಟ್ ಆಲ್ಟರ್ ಸರ್ವಿಸ್ ಟ್ಯಾಕ್ಸ್ ಡೀಟೇಲ್ಸ್ ನ ಎಸ್ ಮಾಡಿದ್ರೆ ಅಗೇನ್ ಯು ಹ್ಯಾವ್ ಟು ಗಿವ್ ದ ಡೀಟೇಲ್ಸ್ ಓವರ್ ಹಿಯರ್. ಫಾರ್ ಎಕ್ಸಾಂಪಲ್ ಸರ್ವಿಸ್ ಟ್ಯಾಕ್ಸ್ of 12.5% and service tax S percentage ಹಾಕ್ತೀರಾ. Then no need to give other details because ಎಲ್ಲೂ ಕೊಟ್ಟಿಲ್ಲ ನಾವು ಸೆಸ್, ಇಲ್ಲೂ ಹಾಕ್ಬೇಡಿ. Then enter, accept. So here we have done with enabling the service tax and training fees ledger ಅಲ್ವಾ. ಸೊ ಇಲ್ಲಿ ಹೋಗಿ ಅಮೌಂಟ್ ಹಾಕಿ ನೀವು. ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಕೊಡ್ತೀನಿ, ಅಮೌಂಟ್ 25,000 ಅಂತ ಹೇಳಿ ಕೊಡ್ತೀನಿ. ಓಕೆ, ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಟು ಗಿವ್ ಸರ್ವಿಸ್ ಟ್ಯಾಕ್ಸ್. ಯಾರಿಂದ ಏನು ಅಂತ ಹೇಳಿದ್ರೆ ನೀವು ಇಲ್ಲಿ ಕ್ಯಾಟಗರಿನ ಕೂಡ ತೋರಿಸ್ಕೋಬಹುದು. ಬಟ್ ಆಸ್ ಆಫ್ ನೌ ಫಾರ್ ಎಕ್ಸಾಂಪಲ್ ಅಂಡರ್ ಸ್ಟೂಡೆಂಟ್ ಐಡೆಂಟಿಟಿ ಅಂತೇಳಿ ನೀವು ಡೀಟೇಲ್ಸ್ ನ ತೋರಿಸಬಹುದು. ಬಟ್ ಆಸ್ ಆಫ್ ನೌ ನಾನು ಕಾಸ್ಟ್ ಸೆಂಟರ್ಸ್ ನ ನೋ ಮಾಡ್ತೀನಿ ಬಿಕಾಸ್ ಓಕೆ ಟ್ರೈನಿಂಗ್ ಫೀಸ್ ಮಾತ್ರ ರಿಸೀವ್ ಮಾಡ್ತಿದ್ವಿ. ಯಾರು ಸ್ಟೂಡೆಂಟ್ ಏನು ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ಸರ್ವಿಸ್ ಟ್ಯಾಕ್ಸ್ ನ ಎನೇಬಲ್ ಮಾಡಿದೀವಿ. ಓಕೆ, ಸೊ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕೊಟ್ರೆ ನೋಡಿ ಅಮೌಂಟ್ ಆಟೋಮೆಟಿಕ್ಲಿ ಬರಬೇಕು. ಸೊ ಸರ್ವಿಸ್ ಟ್ಯಾಕ್ಸ್ ಲೆಜರ್ ನ ಆಲ್ಟರ್ ಮಾಡಿ. ಕಂಟ್ರೋಲ್ ಎಂಟರ್ ಇಸ್ ದ ಶಾರ್ಟ್ ಕಟ್ ಕೀ. ಇಲ್ಲಿ ಟೈಪ್ ಆಫ್ ಡ್ಯೂಟಿ ಇಸ್ ಸರ್ವಿಸ್ ಟ್ಯಾಕ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಫ್ ನಾಟ್ ಅಪ್ಲಿಕಬಲ್ ಕೊಟ್ರೆ ಎಂಟರ್, ಅಕ್ಸೆಪ್ಟ್. ಸೊ ಅಕ್ಸೆಪ್ಟ್ ಮಾಡಿ, ನಿಮ್ಗೆ ಇಲ್ಲಿ ಅಮೌಂಟ್ ಆಟೋಮೆಟಿಕ್ಲಿ ಬರುತ್ತೆ. ಆರ್ ಎಲ್ಸ್ ಯು ಹ್ಯಾವ್ ಟು ಅಗೇನ್ F12 ಗೆ ಹೋಗಿ ಇನ್ನೂ ಕೆಲವೊಂದು ಫೀಚರ್ಸ್ ನ ಆಲ್ಟರ್ ಮಾಡ್ಬೇಕು. ನೋಡಿ ಇಲ್ಲಿ ನಮ್ಗೆ ಅಂಡರ್ ಸರ್ವಿಸ್ ಟ್ಯಾಕ್ಸ್ ಟೈಪ್ ಆಫ್ ಡ್ಯೂಟಿ ಸರ್ವಿಸ್ ಟ್ಯಾಕ್ಸ್ ಕೊಟ್ಟಿದೀವಿ, ಸೊ ಅಮೌಂಟ್ ಆಟೋಮೆಟಿಕ್ಲಿ ಬಂತು. ಫಾರ್ ಎಕ್ಸಾಂಪಲ್ ನಾನು 12.5% ನ ಮಾತ್ರ ತಗೊಂಡಿದ್ದೀನಿ. Amount also. Okay, like this you can do service tax enabling. See again for example ನಾನು training fees receive ಮಾಡ್ತಾ ಇದೀನಿ of amount 15,000. along with that ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಕೊಟ್ರೆ ಅಮೌಂಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇಲ್ಲ ಅಂತ ಹೇಳಿದ್ರೆ ಆಲ್ಟ್ ಸಿ ಕೊಟ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಆಲ್ಟ್ ಸಿ ಇಸ್ ಫಾರ್ ಕ್ಯಾಲ್ಕುಲೇಟರ್, ಬಟ್ ಟ್ಯಾಕ್ಸೇಷನ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕಬಾರ್ದು. ಅಮೌಂಟ್ ಆಟೋಮೆಟಿಕ್ಲಿ ಬಂದ್ರೆ ಇಟ್ ಇಸ್ ದ ರೈಟ್ ವೇ. ಓಕೆ, ಸೊ ಫಾರ್ ಮೋರ್ ವಿಡಿಯೋಸ್ ಡೂ ಸಬ್ಸ್ಕ್ರೈಬ್ ಅವರ್ ಕ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್ and press bell icon for more notification. Thank you.